ನಟ ದರ್ಶನ್ಗೆ ಸಂಬಂಧಿಸಿದಂತಹ ಸ್ಫೋಟಕ ಸುದ್ದಿ ಇದು. ಬಳ್ಳಾರಿ ಜೈಲಿನಲ್ಲಿ ಹೇಗಿದೆ ಗೊತ್ತಾ ನಟ ದರ್ಶನ ದಿನಚರಿ. ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ಮಂಕಾಗಿದ್ದ ನಟ ದರ್ಶನ್. ನಟ ದರ್ಶನ್ಗೆ ಶುರುವಾಯ್ತು ನೋಡಿ ಅಸಲಿ ನರಕ ದರ್ಶನ. ಇನ್ಮುಂದೆ ಬಳ್ಳಾರಿ ಜೈಲಲ್ಲಿ ಸ್ನೇಹಿತರನ್ನ ಭೇಟಿ ಮಾಡಂಗಿಲ್ಲ, ಮನೆ ಊಟ ಇಲ್ಲ, ದರ್ಶನ್ಗೆ ಬಿರಿಯಾನಿ ಕೂಡ ಸಿಗಲ್ಲ. ಬೆಂಗಳೂರಿಂದ ಬಳ್ಳಾರಿಗೆ ಊಟ ಕೊಡೋಕು ಕೂಡ ಬಹಳ ಕಷ್ಟ ಆಗಿದೆ. ಪತ್ನಿ ಭೇಟಿ ಆದ್ರೂ ದರ್ಶನ್ಗೆ ಮನೆ ಊಟದ ಭಾಗ್ಯ ಇಲ್ಲ. ಈಗ ಸಹ ಕೈದಿಗಳ ಜೊತೆ ಹರಟೆ ಮಾತುಕತೆಯು ಕೂಡ ಬಂದಾಗಿದೆ. ಒಬ್ಬಂಟಿಯಾಗಿ ಸೆಲ್ನಲ್ಲಿ ಕಾಲ ಕಳಿತಾರೆ ನಟ ದರ್ಶನ್. ಮೊಬೈಲ್ ಸೇವೆ ಇಲ್ಲ, ಇನ್ನು ಕೇಳಿದಾಗ ಸಿಗರೇಟ್ ಟೀ ಅಂತೂ ಇಲ್ವೇ ಇಲ್ಲ. ಮನೆಯಿಂದ ಕೊಡುವ ಬೆಡ್ಶೀಟ್ ದಿಂಬು ಕೂಡ ಇಲ್ಲ. ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ಗೆ ರಿಯಲ್ ಸೆರೆವಾಸ ಶುರು. ವಿಚಾರಣಾಧೀನ ಕೈದಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ನೀಡಿದ ಬೆನ್ನಲ್ಲೇ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಹೇಗಿದೆ ಗೊತ್ತಾ ದರ್ಶನ್ನ ದಿನಚರಿ. ಹೈ ಸೆಕ್ಯೂರಿಟಿ ಮೂಲಕವಾಗಿ ದರ್ಶನ್ ಸೆಲ್ಲಲ್ಲಿದ್ದಾರೆ. ಮಂಕಾದ ಸೆಲ್ಲಿನ ಜೊತೆಯಲ್ಲಿ ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ಮಂಕಾಗಿದ್ದಾರೆ ನಟ ದರ್ಶನ. ಈಗ ಶುರುವಾಯ್ತು ನೋಡಿ ನಟ ದರ್ಶನ್ಗೆ ಅಸಲಿ ನರಕ ದರ್ಶನ. ಇನ್ಮುಂದೆ ಬಳ್ಳಾರಿ ಜೈಲಲ್ಲಿ ಸ್ನೇಹಿತರನ್ನ ಭೇಟಿ ಮಾಡಂಗೆ ಇಲ್ಲ ನಟ ದರ್ಶನ್ಗೆ. ಆತ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಬಳ್ಳಾರಿ ಜೈಲಲ್ಲಿ ಮನೆ ಊಟ ಕೂಡ ಇಲ್ಲ, ದರ್ಶನ್ಗೆ ಬಿರಿಯಾನಿ ಕೂಡ ಸಿಗಲ್ಲ. ಬೆಂಗಳೂರಿಂದ ಬಳ್ಳಾರಿಗೆ ಊಟ ಕೊಡೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಇನ್ನು ಪತ್ನಿ ಎಲ್ಲಾದ್ರೂ ಭೇಟಿಯನ್ನ ಕೊಟ್ಟರು ಕೂಡ ಮನೆ ಊಟದ ಭಾಗ್ಯ ನಟ ದರ್ಶನ್ಗೆ ಸಿಗಲ್ಲ. ಒಬ್ಬಂಟಿಯಾಗಿ ಸೆಲ್ನಲ್ಲಿ ಕಾಲವನ್ನ ಕಳಿತಾರೆ. ಆತ ಮೊಬೈಲ್ ಸೇವೆ ಇಲ್ಲ, ಇನ್ನು ಕೇಳಿದಾಗ ಸಿಗರೇಟು ಇಲ್ಲ, ಟೀ ಕೂಡ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಸಿಗ್ತಾ ಇತ್ತು. ಆದ್ರೆ ಯಾವಾಗ ಪರಪ್ಪ ಅಗ್ರಹಾರದಲ್ಲಿ ದರ್ಶನ್ಗೆ ಸಿಕ್ತಿರುವಂತಹ ಸ್ಪೆಷಲ್ ಟ್ರೀಟ್ಮೆಂಟಿನ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಈಗ ಬಳ್ಳಾರಿ ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಚರ್ಚೆನೂ ಇಲ್ಲ, ಮಾತುಕತೆನೂ ಇಲ್ಲ, ಎಲ್ಲದೂ ಕೂಡ ಬಂದ್ ಆಗ್ಬಿಟ್ಟಿದೆ. ಹೀಗಾಗಿ ಜೈಲಿನಲ್ಲಿ ಒಬ್ಬಂಟಿಯಾಗಿ ಸೆಲ್ನಲ್ಲಿ ಇರಬೇಕು ನಟ ದರ್ಶನ. ಮೊಬೈಲ್ ಸೇವೆ ಇಲ್ಲ, ಕೇಳಿದಾಗ ಸಿಗರೇಟ್ ಟೀ ಅಂತೂ ಇಲ್ವೇ ಇಲ್ಲ. ಮನೆಯಿಂದ ಕೊಡುವಂತ ಬೆಡ್ ಶೀಟ್ ಮತ್ತು ದಿಂಬು ಕೂಡ ಇಲ್ಲ. ಅಟ್ಯಾಚ್ಡ್ ಆಗಿರುವಂತಹ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇರುವಂತಹ ಸೆಲ್ನಲ್ಲಿ ದರ್ಶನ್ ದಿನವನ್ನ ಕಳಿಬೇಕಾಗತ್ತೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ರಿಯಲ್ ಸೆರೆವಾಸ ಶುರುವಾಗಿದೆ.